ಓಕೆ, ಇದರಲ್ಲಿ ನಾನು ಬರ್ತಿದ್ದೀನಿ ರಿಯಾಲಿಟಿ ವರ್ಕ್ಶಾಪ್ ಆನ್ ಲೈಫ್ ಆ್ಯಂಡ್ ಡೈರೆಕ್ಟ್ ಸೆಲ್ಲಿಂಗ್ ಆ್ಯಂಡ್ ಸ್ಪಿರಿಚುವಲ್ ಇನ್ ಗ್ರಿಫಿನ್ಸ್ ಗುರುಕುಲ್ ಫೈನಲ್ ಒರಿಜಿನಲ್ ಸರ್ಟಿಫಿಕೇಟ್ ವಿಲ್ ಬಿ ಗಿವನ್ ಇನ್ ದ ಫೆಲಿಸ್ಟೇಷನ್ ಪ್ರೋಗ್ರಾಮ್ ಅಂತ. ಓಕೆ, ಇದೊಂದು 2 ದಿನ ನೀವು ವರ್ಕ್ಶಾಪ್ ಮಾಡಿದ್ದಕ್ಕೆ ಒಂದು ಸರ್ಟಿಫಿಕೇಟ್ ಇದೆ ಅಷ್ಟೇ ಇವತ್ತಿನ. ಇದು ಜಸ್ಟ್ ಫಾರ್ ಯುವರ್ ನೇಮ್ ಸೇಕ್. ಓಕೆ, ಒರಿಜಿನಲ್ ಸರ್ಟಿಫಿಕೇಟ್ ಬೇರೆ ಥರ ಇರುತ್ತೆ, ಕ್ಲಿಯರ್? ಅದರಲ್ಲೇ ಗೌರ್ಮೆಂಟ್ ಸೀಲು ಸಿಗ್ನೇಚರ್ ಎಲ್ಲ ಇರುತ್ತೆ, ಬೇರೆ ಥರ ಇರುತ್ತೆ ಅದು. ಓಕೆ, ದೊಡ್ಡ ಥರ ಇರುತ್ತೆ, ಫೈಲ್ ಇರುತ್ತೆ, ಅದೆಲ್ಲ ಅವತ್ತು ಫೆಲಿಸ್ಟೇಷನ್ ಪ್ರೋಗ್ರಾಮ್ ದಿನ ಸಿಗುತ್ತೆ, ಕ್ಲಿಯರ್? ಸೊ ಇವತ್ತು ವಿಜಯ ಆಚಾರ್ಯ ಅವರಿದ್ದಾರೆ, ಸೊ ಅವರಿಗೆ ಒಂದು ಸರ್ಟಿಫಿಕೇಟ್ ಬನ್ನಿ ಸರ್. ಓಕೆ, ಗುರುಕುಲದ್ದು. ಸೊ ಇನ್ನೊಂದು ಗುಡ್ ನ್ಯೂಸ್ ಏನು ಗೊತ್ತಾ? ಓಕೆ, ಬಿಸ್ನೆಸ್ ರಾಮಾಯಣ, ಬಿಸ್ನೆಸ್ ಮಹಾಭಾರತ, ಬಿಸ್ನೆಸ್ ಚಾಣಕ್ಯ ಪುಸ್ತಕ ಹಿಂದಿಯಲ್ಲಿ ಬರ್ತಾ ಇದೆ ಇನ್ಮೇಲೆ. ಓಕೆ, ಸೊ ಇಡೀ ಭಾರತದಲ್ಲಿ ಇದು ಬಿಡುಗಡೆ ಆಗ್ತಾ ಇದೆ. ಇವರು ಪಂಕಜ್ ಅಂತಂದೇಳಿ ನಾನು ಪೋಸ್ಟ್ ಗ್ರಾಜುಯೇಷನ್ ಡೈರೆಕ್ಷನ್ ಡಿಪ್ಲೊಮಾ ಮಾಡೋಕ್ಕೋದಾಗ ಅಲ್ಲಿ ನನ್ನ ರೂಮ್ಮೇಟ್ ಆಗಿದ್ದರು. ಸೊ ಇವರು ಪಂಜಾಬ್ ಮತ್ತು ಪಾಕಿಸ್ತಾನ ಮತ್ತು ಹರಿಯಾಣ ಬಾರ್ಡ್ರಲ್ಲಿದ್ದಾರೆ. ಓಕೆ, ಸೊ ಅವ್ರಿಗೆ ಕನ್ನಡ ಬರಲ್ಲ, ಸೊ ಇವರು ಅದನ್ನು ಟ್ರಾನ್ಸ್ಲೇಟ್ ಮಾಡ್ತಾ ಇದ್ದಾರೆ. ಓಕೆ, ಇನ್ನೊಂದು ಗುಡ್ ನ್ಯೂಸ್ ಏನು ಅಂತಂದು ಹೇಳಿದ್ರೆ ನೆಟ್ವರ್ಕ್ ಇನ್ಸೈಟ್ ಅಂತಂದೇಳಿ ಮಾಸ ಪತ್ರಿಕೆ, ಅಂದರೆ ತಿಂಗಳಿಗೆ ಒಂದು ಸಲ ಫಸ್ಟ್ ಪತ್ರಿಕೆ, ಪ್ರಪಂಚದ ಮೊಟ್ಟ ಮೊದಲ ನೇರ ಮಾರುಕಟ್ಟೆಯ ಪತ್ರಿಕೆ ಬಿಡುಗಡೆ ಆಗ್ತದೆ ಕನ್ನಡದಲ್ಲಿ. ಸೊ ಅದರಲ್ಲಿ ಅದು ಸೇಮ್ ಟು ಸೇಮ್ ಹಿಂದಿಯಲ್ಲೂ ಕೂಡ ಬರುತ್ತೆ. ಈಗ ಸದ್ಯ ಕನ್ನಡದಲ್ಲಿ ಬರುತ್ತೆ ಮತ್ತು ಹಿಂದಿಯಲ್ಲಿ ಬರುತ್ತೆ. ಹಿಂದಿಯಲ್ಲಿ ಅವ್ರು ನೋಡ್ಕೋಬೇಕು ಅಂತಿದ್ದಾರೆ, ಸೊ ಹಿಂದಿಯಲ್ಲಿ ಹೋಗುತ್ತೆ. ಸೊ ನನ್ನ ಸ್ಟಾರ್ಟಪ್ ಶರತ್ ಅನ್ನೋದು ಹಿಂದಿ ಚಾನಲ್ ಕೂಡ ಬಿಡುಗಡೆ ಆಗ್ತಾಯಿದೆ ನೆಕ್ಸ್ಟ್ ಮಂತಲ್ಲಿ. ಸೊ ಎಲ್ಲ ಹಿಂದಿ ಚಾನಲಲ್ಲಿ ಬರುತ್ತೆ ಇನ್ಮೇಲೆ. ಸೊ ನಾನೀಗ ನಿಮಗೆ ಇಷ್ಟು ಸುಲಭವಾಗಿ ಸಿಕ್ಕಂಗೆ ಮುಂಬರುವ ದಿನಗಳಲ್ಲಿ ಸಿಗ್ತೀನಿಲ್ಲೋ ಡೌಟು, ಯಾಕಂದರೆ ಹಿಂದಿ ಚಾನಲ್ ಬಿಡುಗಡೆ ಆದರೆ ಸೊ ಎಲ್ಲ ಕಡೆಯಿಂದನೂ ನನಗೆ ಕಾಲ್ಸ್ಗಳು ಬರ್ತಾ ಇರುತ್ತೆ. ಹಾಗಾಗಿ ನಾನು ಇರೋಷ್ಟು ದಿನ ನನ್ನನ್ನು ಚೆನ್ನಾಗಿ ಬಳಸ್ಕೊಳ್ಳಿ, ಇರೋಷ್ಟು ದಿನ ನನ್ನನ್ನು ಚೆನ್ನಾಗಿ ನಾನು ಹೇಳೋದನ್ನು ಸೀರಿಯಸ್ ಆಗಿ ತೊಗೊಂಡು ಯಾವುದು ಕ್ಲಾಸ್ ಮಿಸ್ ಮಾಡಿದಂಗೆ ಬನ್ನಿ, ಗೆಟಿಂಗ್. ಯಾಕಂದರೆ ನನ್ನ ಹಿಂದಿ ಚಾನಲ್ ಬಿಡುಗಡೆ ಆಯಿತು ಅಂತಂದು ಹೇಳಿದ್ರೆ ನಾನು ತುಂಬಾ ಎಂಗೇಜ್ ಆಗಿಬಿಡ್ತೀನಿ, ನನಗೆ ಸಮಯನೇ ಸಿಗೋಲ್ಲ. ಈ ಕನ್ನಡದಲ್ಲೇ ಇಷ್ಟು ನಾನು ಬ್ಯುಸಿಯಾಗಿದ್ದೀನಿ. ಸೊ ಹಿಂದಿ ಬುಕ್ ಹೊರಗಡೆ ಹೋಯಿತು ಅಂತಂದು ಹೇಳಿದ್ರೆ, ಹಿಂದಿ ಚಾನಲಲ್ಲಿ ವೀಡಿಯೋಸ್ಗಳು ಹೊರಗಡೆ ಹೋಯಿತು ಅಂತಂದು ಹೇಳಿದ್ರೆ ನಾನು ತುಂಬ ಎಂಗೇಜ್ ಆಗಬೇಕಾಗುತ್ತೆ. ನಿಮಗೆ ಬರೇ ಸಿಕ್ಕರೆ ತಿಂಗಳಿಗೆ ಒಂದೇ ಸಲ, ಅದು ಸಾಟರ್ಡೆ ಸಂಡೇ ಫಸ್ಟು ಗುರುಕುಲದಲ್ಲಿ ಇಷ್ಟೇ ಸಿಗ್ತಾ ಇರ್ತೀನಿ. ಆವಾಗ ಲಿಮಿಟೇಷನ್ಸು ಆಗ್ತಾ ಇರ್ತೀನಿ, ಗೆಟಿಂಗ್. ಸೊ ಹಾಗಾಗ್ಬಿಟ್ಟು ಈಗ ನಾನು ಫ್ರೀ ಇದ್ದೀನಿ, ನನಗೆ ಎಷ್ಟಾಗುತ್ತೋ ಅಷ್ಟು ಯುಟಿಲೈಸ್ ಮಾಡ್ಕೊಳೋ ಪ್ರಯತ್ನ ಮಾಡಿ, ಕ್ಲಿಯರ್? ಗುಡ್. ಸೊ ಮತ್ತೇನಿಲ್ಲಲ್ಲ, ಸೊ ಇದನ್ನೆಲ್ಲ ನಾವು ಪ್ರಯತ್ನ ಮಾಡೋಣ, ದೊಡ್ಡ ಪ್ರಮಾಣದಲ್ಲಿ ಬೆಳೆಸೋ ಪ್ರಯತ್ನ ಮಾಡೋಣ. ನೀವು ಬೆಳೀರಿ, ಆಲ್ ದ ಬೆಸ್ಟ್. ಓಕೆ, ಕ್ಯಾಸೆಟ್ ಕೃಷ್ಣಮೂರ್ತಿ ಸರ್ ಬನ್ನಿ. ಸಬ್ಸ್ಕ್ರಿಪ್ಷನ್ ಎಲ್ಲ ಹೇಳ್ತೀನಿ ನಿಮಗೆ, ನೀವು ಸಬ್ಸ್ಕ್ರೈಬ್ ಆದರೆ ನಿಮ್ಮ ಮನೆಗೆ ಬರುತ್ತೆ ಕನ್ನಡದಲ್ಲಿ. ನೇರ ಮಾರುಕಟ್ಟೆಯಲ್ಲಿ ಏನೇನು ಆಗ್ತಿದೆ ಅನ್ನೋದು ಫಸ್ಟು 4-5 ಪುಟದಲ್ಲಿ ಬರುತ್ತೆ ಸ್ಟಾರ್ಟಿಂಗಲ್ಲಿ, ಬರ್ತಾ ಪುಟ ಹೆಚ್ಚಿಗೆ ಆಗುತ್ತೆ. ಆ ನೇರ ಮಾರುಕಟ್ಟೆ ಮ್ಯಾಗ್ಝಿನಲ್ಲಿ ಯಾವುದೇ ಕಂಪನಿ ಪ್ರಚಾರ ಇರೋದಿಲ್ಲ, ಯಾವುದೇ ಅಡ್ವರ್ಟೈಸ್ಮೆಂಟ್ ಇರೋಲ್ಲ. ಸೊ ಅಡ್ವರ್ಟೈಸ್ಮೆಂಟ್ ಇರೋದು ಫಸ್ಟ್ ಮ್ಯಾಗ್ಝಿನ್ ಇದು, ಅಡ್ವರ್ಟೈಸ್ಮೆಂಟೇ ಇರೋಲ್ಲ ಇದರಲ್ಲಿ, ಕೇವಲ ಇನ್ಫಾರ್ಮೇಷನ್ ಇರುತ್ತೆ ನೇರ ಮಾರುಕಟ್ಟೆ ಬಗ್ಗೆ ಹಾಗೂ ಸಕ್ಸಸ್ಸಿನ ಬಗ್ಗೆ. ಸೊ ಅದು ಟೋಟಲಿ ಬೈ ಪೋಸ್ಟ್ ನಿಮ್ಮ ಮನೆಗೆ ಬರುತ್ತೆ. ತುಂಬ ಕಡಿಮೆ ಇರುತ್ತೆ ಸಬ್ಸ್ಕ್ರಿಪ್ಷನ್ ಅಂತ ಹೇಳಿದ್ರೆ, ಜಾಸ್ತಿ ಏನಿರೋದಿಲ್ಲ, ತುಂಬ ಕಡಿಮೆ ಇರುತ್ತೆ. ಓಕೆ, ಅದು ಎಷ್ಟು ಖರ್ಚು ಬರುತ್ತೆ, ಪ್ರಿಂಟಿಂಗ್ ಖರ್ಚು ಅದನ್ನು ನೋಡ್ಕೊಂಡು, ಕೊರಿಯರ್ ಎಷ್ಟಾಗುತ್ತೆ ನೋಡ್ಕೊಂಡು ನಾನು ನಿಮಗೆ ಹೇಳ್ತೀನಿ. ಓಕೆ, ವಿತಿನ್ 1000 ಒಳಗಡೆ ಬರುತ್ತೆ, ಒಂದು 500 ಮೇಲೆ 1000 ಒಳಗೆ ಬರುತ್ತೆ ಹೆಚ್ಚು ಕಡಿಮೆ, ಆ ಥರ, ಕ್ಲಿಯರ್? ಸೊ 1 ಇಯರ್ ಸಬ್ಸ್ಕ್ರಿಪ್ಷನ್ ಇರುತ್ತೆ, 3 ಇಯರ್ ಸಬ್ಸ್ಕ್ರಿಪ್ಷನ್ ಇರುತ್ತೆ, ನಿಮ್ಮ ಮನೆಗೆ ಎವ್ರಿ ಮಂತ್ ಬರ್ತಾ ಇರುತ್ತೆ. ಸೊ ಅದನ್ನು ನೀವು ಓದ್ತಾ ಇದ್ದರೆ ನಿಮಗೊಂದು ಏನೋ ಬರುತ್ತೆ. ಆಮೇಲೆ ನೀವು ಅದನ್ನು ಕಲೆಕ್ಟ್ ಮಾಡ್ತಾ ಇದ್ದು ನೀವು ಡೆಮೋಗೆ ಹೋದಾಗ ನೋಡಿ ನಮ್ಮ ಹೆಸರು ಬಂದಿದೆ ಪೇಪರಲ್ಲಿ ಅಂತ ಹೇಳಿದ್ರೆ ಇನ್ನೂ ಸ್ವಲ್ಪ ಜನ ನಿಮ್ಮನ್ನು ಫಾಲೋ ಮಾಡ್ತಾರೆ. ಆಮೇಲೆ ಈ ನೆಟ್ವರ್ಕ್ ಮಾರ್ಕೆಟಿಂಗಲ್ಲಿರೋ ಗಲೀಜನ್ನು ನಾವು ತೊಳೆಯೋದಕ್ಕೆ ಆ ಪತ್ರಿಕೆ ಕೆಲಸ ಮಾಡುತ್ತೆ. ನಾವೆಲ್ಲರೂ ಸಂಘಟಿತರಾಗಿ ಆ ಪತ್ರಿಕೆಯಲ್ಲಿ ನೆಟ್ವರ್ಕ್ ಮಾರ್ಕೆಟಿಂಗಲ್ಲಿರೋ ನೆಗೆಟಿವನ್ನು ಕೀಳೋದಕ್ಕೆ ಪ್ರಯತ್ನ ಮಾಡೋಣ, ಕ್ಲಿಯರ್? ಸೊ ಇದಿಷ್ಟೆಲ್ಲ ಯೋಜನೆಗಳಿದ್ದಾವೆ, ಇದೆಲ್ಲ ಒಬ್ಬನ ಕೈಲಿ ಆಗೋದಲ್ಲ, ಎಲ್ಲ ನಿಮಗೆ ಜವಾಬ್ದಾರಿ ಕೊಟ್ಟು ನಾನು ನಿಮಗೂ ಬೆಳೆಸಬೇಕು ಅಂತ ಇದ್ದೀನಿ, ಗೆಟಿಂಗ್? ಸೊ ನೀವೆಲ್ಲರೂ ಜವಾಬ್ದಾರಿ ತೊಗೊಳ್ಳಿ, ಓಕೆ, ಫೋಕಸ್ ಮಾಡ್ಕೊಳ್ಳಿ, ಆ ಥರ ಏನಾದರೂ ಒಂದು ಪ್ಲಾನ್ ಮಾಡೋಣ, ಕ್ಲಿಯರ್?